श्रीगुरुभ्यो नमः। हरिः ओम्। जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं सुरगुरुं जगदेकनाथं भक्तप्रियं सकल्लोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। पूज्याय राघवेन्द्राय सतधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे विष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रेतसविद्यावादशालिनः इष्टदान् कष्टहस्त्रन्नः विद्यामान्यान् मुनीन् नुमः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। श्रीगुरुभ्यो नमः। ರಾಮ ಕೃಷ್ಣರಿಗೆ ಬಲರಾಮ ಕೃಷ್ಣರಿಗೆ ಗರ್ಗಾಚಾರ್ಯರ ಮೂಲಕವಾಗಿ ನಾಮಕರಣ ಆದಿ ಸಂಸ್ಕಾರಗಳನ್ನು ಮಾಡಿಸ್ತಾನೆ ನಂದ. ಅದಾದ ಮೇಲೆ ಆ ಬಲರಾಮ ಕೃಷ್ಣರು ಇಬ್ಬರೂ ಕೂಡ ಆ ನಂದನ ಅರಮನೆಯಲ್ಲಿ ಆನಂದದಿಂದಾಗಿ ತಮ್ಮ ಬಾಲ್ಯದ ಅಂಬೆಗಾಲನ್ನಿಟ್ಟುಕೊಂಡು ಬಾಲ್ಯಾವಸ್ಥೆಯನ್ನು ತಾವು ಕಳೀತಾ ಇದ್ದಾರೆ. ಎಲ್ಲರಿಗೂ ಕೂಡ ರಾಮಕೃಷ್ಣರ ಆಟವನ್ನು ನೋಡುವುದೇ ತುಂಬ ಆನಂದದಾಯಕವಾಗಿರತಕ್ಕಂತಹದ್ದು. ಅಲ್ಲಿರತಕ್ಕಂತಹ ಗೋಕುಲದಲ್ಲಿ ಯಾರು ವಾಸವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಗೋಪಿಕೆಯರಿಗೆ ಗೋಕುಲದ ವಾಸಿಗಳಿಗೆ ಮುದವನ್ನು ನೀಡಿಕೊಂಡು ತಾವು ಇದ್ದಾರೆ. ಈ ಬಲರಾಮಕೃಷ್ಣರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಭಾಗವತ ಅವರು ಮಾಡುವಂತಹ ತುಂಟ ವಿಚಾರವನ್ನು ಮಾಡುವಂತಹ ಕೆಲಸವನ್ನು ಭಾಗವತ ತಿಳಿಸಿಕೊಡ್ತಾ ಉಂಟು. ವತ್ಸಾನ್ ಮುಂಚನ್ ಕ್ವಚಿತ್ ಅಸಮಯಾನ್ ಕ್ರೋಧ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವಥ್ಯಥ ಪದಿಮಯ ಕಲ್ಪಿತೈ ಸ್ಥೇಯೋಗೈ ಅಂತ ಹೇಳಿಕೊಂಡು ಭಾಗವತ ಹೇಳ್ತಾ ಉಂಟು. ಆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಕೊಟ್ಟಿಗೆಯಲ್ಲಿ ಕಟ್ಟಿರತಕ್ಕಂತಹ ಕರುಗಳನ್ನು ದನಗಳನ್ನು ಅದರಲ್ಲೇ ಕಟ್ಟಿರತಕ್ಕಂತಹ ಹಗ್ಗಗಳನ್ನು ಬಿಚ್ಚಿ ತಾನು ತುಂಟವಾಗಿರತಕ್ಕಂತಹ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಾಗಿ ಕಳ್ಳತನವನ್ನು ಮಾಡ್ತಾ ಇದ್ದಾನೆ. ಅದು ದಧಿ ಪಯ ಕಲ್ಪಿತೈ ಸ್ಥೇಯೋಗೈ ನಾನಾ ವಿಧವಾಗಿರತಕ್ಕಂತಹ ಪೇಯ ಪದಾರ್ಥಗಳನ್ನು ಮೊಸರು ಹಾಲು ಬೆಣ್ಣೆ ಇತ್ಯಾದಿ ಎಲ್ಲವನ್ನೂ ಕೂಡ ಕದಿತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿಯೇ ಪಕ್ಕದಲ್ಲಿರತಕ್ಕಂತಹ ಬಿಡಾಲ ಇತ್ಯಾದಿ ಪ್ರಾಣಿಗಳು ಕಂಡ್ರೆ ಅದಕ್ಕೂ ಕೂಡ ನಾವು ಸಂರಕ್ಷಣೆ ಮಾಡಿಟ್ಟಿರತಕ್ಕಂತಹ ಎಲ್ಲ ದದಿ ಅದೇ ರೀತಿಯಾಗಿ ಪಯಾಸು ಇತ್ಯಾದಿ ಎಲ್ಲ ಯೋಗ ಪದಾರ್ಥಗಳನ್ನು ರಸಪದಾರ್ಥಗಳನ್ನು ಅವುಗಳಿಗೆ ನೀಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ತಾನಿಗೆ ಯಾವನಾದರೂ ಕೂಡ ಸಿಗಲಿಲ್ಲ ಅಂತಾದರೆ ಹೇಳ್ತಾ ಇದ್ದಾರೆ, ಅರ್ಕಂ ಭೋಕ್ಷಂ ವಿಭಜತಿ ನಚೇನ್ನಾಸ್ತಿ ಭಾಂಡಂ ಚಿನತ್ತಿ. ಅವನು ತನಗೆ ಕೈಗೆ ಸಿಗಲಿಲ್ಲ ಅಂತಾದರೆ ಎಲ್ಲ ಆ ದ್ರವ್ಯ ಪದಾರ್ಥಗಳನ್ನು ಇಟ್ಟಿರತಕ್ಕಂತಹ ಪಾಂಡವನ್ನೇ ಒಡೆದು ಹಾಕ್ತಾ ಇದ್ದಾನೆ. ಹೀಗೆ ಒಂದು ರೀತಿಯಾಗಿ ವಿಪರೀತವಾಗಿರತಕ್ಕಂತಹ ತುಂಟವಾಗಿರತಕ್ಕಂತಹ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಮುಂದೆ
ಎಷ್ಟು ಅಂತ ಹೇಳಿದ್ರೆ ಎಲ್ಲ ಕತ್ತಲಿರತಕ್ಕಂತಹ ಮನೆಯಲ್ಲಿ ತನ್ನ ಮೈಯ ಬೆಳಕಿನಿಂದಾಗಿ ತಾನು ಪ್ರವೇಶವನ್ನು ಮಾಡಿ ಅಲ್ಲಿರತಕ್ಕಂತಹ ಎಲ್ಲ ದ್ರವ್ಯಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಯಶೋದೆಯ ಬಳಿಯಲ್ಲಿ ಗೋಪಿಕೆಯರು ಆ ಕೃಷ್ಣ ಬಲರಾಮನ ಆ ಲೀಲೆಯನ್ನು, ಅವನ ತುಂಟಾಟವನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಒಂದು ರೀತಿಯಾಗಿ ಒಮ್ಮೆ ಆ ಗೋಪಿಕಾ ಸ್ತ್ರೀಯರ ಮಕ್ಕಳ ಜೊತೆಗೆ ಅವನು ಆಟಾಡ್ತಾ ಇದ್ದಾನೆ. ಕ್ರೀಡಮಾನಾಸ್ತೆ ರಾಮಾದ್ಯ ಗೋಪಬಾಲಕ ಕೃಷ್ಣ ಮೃದಾಭಕ್ಷಿತವಾನ್ ಇತಿ ಮಾತ್ರೇ ನಿವೇದಯನ್ ಅಂತ ಹೇಳ್ತಾರೆ. ಕೃಷ್ಣ ಮಣ್ಣು ತಿಂದ ಅಂತ ಹೇಳಿಕೊಂಡು ಆ ಎಲ್ಲ ಮಕ್ಕಳುಗಳು ಹೋಗಿ ಗೋಪ ಬಾಲಕರು ಹೋಗಿ ತಾಯಿಯ ಬಳಿಯಲ್ಲಿ, ಯಶೋದೆಯ ಬಳಿಯಲ್ಲಿ ತನ್ನ ಕೃಷ್ಣ ಮಣ್ಣು ತಿಂದ ಅಂತ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಯಶೋದೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ಗೃಹೀತ್ವ ಕೃಷ್ಣಮುಪಾಲಭ್ಯ ಹಿತೈಷಿಣಿ, ಸಹಜವಾಗಿ ಲೋಕದ ತಾಯಿಯ ನಿಯಮವನ್ನಿಟ್ಟುಕೊಂಡು ಲೋಕದಲ್ಲಿರತಕ್ಕಂತಹ ತಾಯಿ ಏನು ಮಾಡ್ತಾಳೆ, ಮಗು ಮಾಡುವಂತಹ ಒಂದು ವೇಳೆ ಮಣ್ಣು ಇತ್ಯಾದಿ ಅಥವಾ ಇನ್ನಿತರ ಯಾವುದೋ ಅಭಕ್ಷ್ಯವಾಗಿರತಕ್ಕಂಥ ವಿಚಾರವನ್ನು ಅಥವಾ ದ್ರವ್ಯವನ್ನು ಮಗು ಹಾಕೊಂಡಿತು ಅಂತಾದರೆ ಏನು ಮಾಡ್ತಾಳೆ ಅಂತ ಕೇಳಿದರೆ ತಾಯಿ ಬೈತಾಳೆ. ಯಾಕೆ ಅಂತ ಕೇಳಿದರೆ ಮಗುವಿನ ಯೋಗದ ವಿಚಾರದಿಂದಾಗಿ, ಕ್ಷೇಮಕ್ಕೋಸ್ಕರವಾಗಿ, ಮಗುವಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನರ್ಥ ಆಗಬಾರ್ದು ಎಂಬುದಾಗಿಟ್ಟುಕೊಂಡು ಆ ತಾಯಿ ಬೈತಾಳೆ. ಅದೇ ರೀತಿಯಾಗಿ ಕೃಷ್ಣನನ್ನ ತಾಯಿ ಬೈತಾಳೆ ಯಶೋದೆ. ನೀನು ಮಾಡುವಂಥ ಯಶೋಧ ಭಯಸಂಭ್ರಾಂತ ಪ್ರೇಕ್ಷಣ ಅಕ್ಷಮ ಭಾಷತ ಅಂತ ಭಾಗವತ ಹೇಳ್ತದೆ. ಯಶೋದೆ ಬೈತಾ ಇದ್ದಾಳೆ. ತಾನು ಮಗನನ್ನ ಕೃಷ್ಣನನ್ನ ನೋಡ್ತಾ ಇದ್ದಾಳೆ. ನೋಡಿಕೊಂಡು ಕೃಷ್ಣನನ್ನ ಬೈತಾ ಇದ್ದಾಳೆ. ನೀನು ಈ ರೀತಿಯಾಗಿ ಎಲ್ಲ ಮಣ್ಣು ಇತ್ಯಾದಿಗಳನ್ನೆಲ್ಲ ನೀನು ಸ್ವೀಕಾರ ಮಾಡ್ತಾ ಇದ್ದೀಯಲ್ವಾ ಎಂಬುದಾಗಿ ಯಶೋದೆ ಬೈತಾಳೆ. ಆವಾಗ ಭಾಗವತ ಹೇಳ್ತದೆ, ಕಸ್ಮಾತ್ ಹೃದಂ ಮೃದಾದಿ ದಿನಾತ್ಮನ್ ಭವಾನ್ ಭಕ್ಷಿತವಾನ್ ರಹ. ನೀನು ಹುಟ್ಟಿನಲ್ಲಿ ಯಾಕೆ ರೀತಿಯಾಗಿ ನೀನು ಈ ಮಣ್ಣು ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಿ? ಮಣ್ಣನ್ನು ಸ್ವೀಕಾರ ಮಾಡುವಂತಹದ್ದು ಯೋಗ್ಯವಲ್ಲ ಅಲ್ವಾ ಅಂತ ಹೇಳಿದರೆ, ಅದಕ್ಕೆ ಬಲರಾಮನೂ ಕೂಡ ತಿಂತಾ ಇದ್ದಾನೆ, ಬಲರಾಮನೂ ಕೂಡ ನಿನ್ನ ಜೊತೆಗಿದ್ದಾನೆ ಅಂತ ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳುವಂತಹ ಮಾತು ಭಾಗವತ ಬಹಳ ಚೆನ್ನಾಗಿ ಹೇಳ್ತದೆ. ಏನು ಅಂತ ಕೇಳಿದ್ರೆ, ನಾಹಂ ಭಕ್ಷಿತವಾನಂಬ ಸರ್ವೇ ವಿದ್ಯಾಭಿಶಂಸಿನಃ ಯದಿ ಸತ್ಯಗಿರಃ ತರ್ವಿ ಸಮಕ್ಷಂ ಪಶ್ಯಮೇ ಮುಖಂ. ಹೇಳ್ತಾ ಇದ್ದಾಳೆ, ಕೃಷ್ಣ ಹೇಳ್ತಾ ಇದ್ದಾನೆ, ನಾಹಂ ಭಕ್ಷಿತವಾನ್ ಅಂಬ ತಾಯಿ, ನಾನು ಮಣ್ಣು ತಿನ್ನಲಿಲ್ಲ. ನಾಹಂ ಭಕ್ಷಿತವಾನ್ ಸರ್ವೇ ವಿದ್ಯಾಭಿಶಂಸಿನಃ, ಎಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಯಾರೂ ಕೂಡ ಸತ್ಯವಾದಂತಹ ಮಾತನ್ನು ಹೇಳ್ತಾ ಇಲ್ಲ. ನಾಹಂ ಭಕ್ಷಿತವಾನ್, ನಾನು ಮಣ್ಣು ತಿನ್ನಲಿಲ್ಲ, ನಾನು ಮಣ್ಣನ್ನು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಯದಿ ಸತ್ಯಗಿರಹ, ಅವರು ಹೇಳುವಂತಹ ಮಾತು ಒಂದು ವೇಳೆ ಸತ್ಯ ಅಂತ ಆಗಿದ್ರೆ ನೋಡು, ಸಮಕ್ಷಂ ಪಶ್ಯವೇ ಮುಖಂ, ನನ್ನ ಬಾಯಿ ನೋಡಪ್ಪ, ನನ್ನ ಬಾಯಿ ನಿಂಗೆ ತೆರಿತೇನೆ, ನನ್ನ ಬಾಯಿ ನೋಡು ಅಂತ ಹೇಳಿಕೊಂಡು ಮಗು ಕೃಷ್ಣ ಬಾಯಿ ತೆರಿತಾ ಇದ್ದಾನೆ. ಆವಾಗ ನಾಹಂ ಭಕ್ಷಿತವಾನಂಬ ಸರ್ವೇ ವಿದ್ಯಾವಿಶಾಸಿನಃ, ಇವರೆಲ್ಲರೂ ಕೂಡ ಸುಳ್ಳು, ಅವ್ರು ಯಾರೂ ಕೂಡ ಸುಳ್ಳು ಹೇಳ್ತಾ ಇಲ್ಲ. ನಮಯೋಜಿತಂ ಪೂರ್ವಾನೃತಂ, ನಾನು ಯಾವತ್ತೂ ಕೂಡ ಸುಳ್ಳು ಹೇಳುವವನಲ್ಲೇ ಅಲ್ಲ. ಅದರಿಂದಾಗಿ ಮಣ್ಣನ್ನು ತಿನ್ನಲಿಲ್ಲ ಅಂತ ಹೇಳಿದ್ರೆ ಆದರೆ ಏನು ಅಂತ ಕೇಳಿದ್ರೆ, ನಮಯ ಉದಿತಂ ಪೂರ್ವಂ ಅನೃತಂ, ಅವರು ಸುಳ್ಳು ಹೇಳ್ತಾ ಇಲ್ಲ ಅಂತ ಎಂಬುದನ್ನು ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ. ಅವರು ಮಣ್ಣನ್ನು ತಿಂತಾ ಇದ್ದಾನೆ ಅಂತ ಹೇಳಿದರೆ, ಮಣ್ಣನ್ನು ತಿನ್ನುವಂತಹದ್ದೇನು? ಎಲ್ಲ ಚರಾಚರ ಜಗತ್ತು, ಇಡೀ ಜಗತ್ತು ಹೊಟ್ಟೆಯಲ್ಲಿ ಉಂಟು ಅಂತಾದಮೇಲೆ
ಮೃದಾದಿಗಳೂ ಕೂಡ ಚೇತನಾಚೇತನ ಪ್ರಪಂಚಗಳೂ ಕೂಡ ಭಗವಂತನ ಹೊಟ್ಟೆಯಲ್ಲಿದೆ ಅಂತ ಆದ್ಮೇಲೆ ಮಣ್ಣು ಅದೇನಾದರೂ ಪ್ರತ್ಯೇಕನ? ಇಲ್ಲವೇ ಇಲ್ಲ. ಮಣ್ಣು ಕೂಡ ಭಗವಂತನ ಹೊಟ್ಟೆಯಲ್ಲಿ ಇದ್ದೇ ಇದೆ. ಆದರೆ ಇಲ್ಲಿ ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ, ಕೃಷ್ಣ ಆ ಬಾಯಿಯನ್ನ ತಿರಿತಾನಂತೆ. ಏನು ಅಂತ ಕೇಳಿದ್ರೆ ಅದು ಕೇವಲ ಒಂದು ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿಬಿಡ್ತಾನೆ. ಕೃಷ್ಣ ಬಾಯಿಯನ್ನು ತೆರಿತಾ ಇದ್ದಾನೆ. ಭಾಗವತ ಹೇಳ್ತದೆ, ಯದಿ ಏವಂ ತರ್ಹಿ ವ್ಯಾದೇಹಿ ಇತ್ಯುಕ್ತಃ ಸ ಭಗವಾನರಿ ವ್ಯಾದತ್ತ. ಒಂದು ವೇಳೆ ಇವರು ಹೇಳುವಂತಹ ಮಾತುಗಳು ಸತ್ಯ ಅಂತಾಗಿದ್ರೆ ಯಶೋಧ ಹೇಳ್ತಾಳೆ, ಬಾಯಿ ತೆಗಿ ಅಂತ ಮಗುವತ್ರ. ಆವಾಗ ಕೃಷ್ಣ ಸಾಮಾನ್ಯವಾಗಿರತಕ್ಕಂತಹ ಮಗುವಿನ ರೀತಿಯಲ್ಲಿ ಇರುವಂತೆ ಭಗವಂತ ಸಹಜವಾಗಿ ಅವತಾರವನ್ನು ಮಾಡುವಾಗ ಚತುರ್ಭುಜಾದಿ ದಾರಿಯಾಗಿ ಬಂದಿದ್ದಾನೆ. ಆದರೂ ಕೂಡ ಈಗ ಯಾವ ರೀತಿಯಾಗಿ ಲೌಕಿಕವಾಗಿರತಕ್ಕಂತಹ ಲೋಕದಲ್ಲಿರುವಂತಹ ಮಕ್ಕಳು ಯಾವ ರೀತಿಯಾಗಿ ಕ್ರಿಯಾದಿಗಳನ್ನು ಮಾಡಬೇಕೋ ಅದೇ ರೀತಿಯಾಗಿ ಕೃಷ್ಣ ಇದ್ದಾನೆ. ಅವರು ಕೃಷ್ಣ ಯಶೋದೆಗೆ ಬಾಯಿ ತೆಗಿ ಅಂತ ಹೇಳಿದಾಗ ಭಾಗವತ ಹೇಳ್ತದೆ, ಸಾದತ್ರ ದೃಶೇ ವಿಶ್ವಂ ಜಗತ್ಸ್ವಾಸ್ತು ಖಚಂ ದಿಶಃ ಸಾ ಅದ್ರಿದ್ವೀಪಾಬ್ಧಿ ಭೂಗೋಲಂ ಸವಾಯಗ್ನಿ ಇಂದುತಾರಕಂ ಜ್ಯೋತಿ ಚಕ್ರಂ. ಭಾಗವತ ಹೇಳುವಂತಹದ್ದು ಇಡೀ ಚರಾಚರ ಜಗತ್ತನ್ನ ಬಾಯಿಯಲ್ಲಿ ಕಾಣ್ತಾ ಇದ್ದಾಳೆ ಅಂತ. ಎಂದು ಯಾವುದೆಲ್ಲ ಇದೆ ಅಂತ ಕೇಳಿದ್ರೆ ಇಡೀ ಪರ್ವತ, ಅವ್ಯಾಕೃತ ಆಕಾಶ, ಪರ್ವತ, ದ್ವೀಪ, ದಿಕ್ಕು, ಸಮುದ್ರ, ಭೂಮಂಡಲ, ವಾಯು, ಅಗ್ನಿ, ಚಂದ್ರ, ಇಡೀ ಸಮಸ್ತ ಪ್ರಪಂಚ ಬಾಯಿಯಲ್ಲಿ ಕಾಣ್ತಾ ಉಂಟು. ಕೃಷ್ಣ ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ವಿದ್ಯಾವಿಶಂಸಿನಃ ಅಂತ ಹೇಳಿದ್ದಕ್ಕೆ ಇಲ್ಲ, ಎಲ್ಲರೂ ಸುಳ್ಳು ಹೇಳಿದ್ದಲ್ಲ. ಕೃಷ್ಣನ ಬಾಯಿಯಲ್ಲಿ ಏನಿದೆ ಅಂತ ಕೇಳಿದ್ರೆ ಇಡೀ ಚರಾಚರ ಜಗತ್ತಿದೆ, ಯಾವುದೂ ಇಲ್ಲ ಅಂತಿಲ್ಲ. ಸಕಲ ಚರಾಚರ ಜಗತ್ತು ಕೂಡ ಭಗವಂತನ ಬಾಯಿಯಲ್ಲಿ ಉಂಟು. ಆದ್ರಿಂದಾಗಿ ಅವ್ರು ಯಾರೂ ಕೂಡ ಸುಳ್ಳನ್ನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ನಾನು ಮಣ್ಣು ತಿನ್ನಲಿಲ್ಲ, ಮತ್ತೇನು ಕೇಳಿದ್ರೆ ಮಣ್ಣು ನನ್ನ ಬಾಯಲ್ಲಿ ಮೊದಲೇ ಇತ್ತು. ನಾನು ಚರಾಚರ ಜಗತ್ತನ್ನ ಚೇತನಾಚೇತನಾತ್ಮಕವಾಗಿರ್ತಕ್ಕಂತಹ ಜಗತ್ತನ್ನು ನಾನು ಧಾರಣೆ ಮಾಡಿದವನು. ಆದ್ದರಿಂದಾಗಿ ನನ್ನ ಬಾಯಿಗೆ ಮಣ್ಣು ಹೋದದ್ದಲ್ಲ, ನನ್ನ ಬಾಯಿಯಲ್ಲಿ ಎಲ್ಲ ಜಗತ್ತು ಕೂಡ ಇದೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಇದೆ ಅಂತ ಕೇಳಿದ್ರೆ ಜ್ಯೋತಿಷ್, ಭೂತಾಕಾಶ, ಇಂದ್ರಿಯ, ದೇವತಾ, ಶರೀರ, ಮೂಲ ಮನಸ್ಸು, ಅದೇ ರೀತಿಯಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿಗಳ ತನ್ಮಾತ್ರೆಗಳು. ಶಬ್ದದ ತನ್ಮಾತ್ರೆ, ರೂಪ ತನ್ಮಾತ್ರೆ, ಗಂಧದ ತನ್ಮಾತ್ರೆ, ಸ್ಪರ್ಶ ಇತ್ಯಾದಿ ಎಲ್ಲ ತನ್ಮಾತ್ರೆಗಳು, ಗುಣಧರ್ಮಗಳು, ಸಂಸ್ಕಾರ, ಲಿಂಗ, ಶರೀರ ಎಲ್ಲವೂ ಕೂಡ ಬಾಯಿಯಲ್ಲಿ ಕಾಣ್ತಾ ಉಂಟು. ಕೃಷ್ಣನ ಬಾಯಿಯಲ್ಲಿ, ಪುಟ್ಟ ಬಾಯಿಯಲ್ಲಿ ದೊಡ್ಡದಾಗಿರತಕ್ಕಂತಹ ಜಗತ್ತನ್ನು ಕಂಡು ಏನಾಗಿದೆ ಅಂತ ಕೇಳಿದ್ರೆ, ಕಿಂ ಸ್ವಪ್ನ ಏದು ದೇವಮಾಯ ಕಿಂ ವಾ ಮದೀಯೋ ಪದ ಬುದ್ಧಿಭೇದ ಅಥೋ ಅಮುಷ್ಯ ವಿಮಾರ್ಭಗಸ್ಯ ಯಹ ಕಶ್ಚನೋತ್ಪತ್ತಿಕ ಆತ್ಮಯೋಗ. ನಾನೇನೋ ಕನಸು ಕಾಣ್ತಾ ಇದ್ದೇನ? ಇದೇನಿದು? ಚರಾಚರ ಜಗತ್ತನ್ನು ನಾನು ಕೃಷ್ಣನ ಬಾಯಿಯಲ್ಲಿ ಕಾಣ್ತಾ ಇದ್ದೇನೆ, ಏನಿದು ವಿಶೇಷವಾಗಿರತಕ್ಕಂಥದ್ದು ಎಂಬುದಾಗಿ. ಅಥವಾ ಇದೇನಾದರೂ ಕೂಡ ನೂತನವಾಗಿರತಕ್ಕಂತಹ ಸೃಷ್ಟಿ ಇರ್ಬೋದು. ಅಷ್ಟೇ ಅಲ್ಲದೆ ನನಗೇನಾದರೂ ಕೂಡ ಬುದ್ಧಿಭ್ರಮಣೆಯಾಗಿದೆಯೋ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾಳಂತೆ ಯಶೋದೆ. ನನಗೆ ಬುದ್ಧಿಭ್ರಮಣೆಯಾಗಿರಬಹುದು, ಅಥವಾ ಈ ಚರಾಚರವಾಗಿರತಕ್ಕಂತಹ ಜಗತ್ತನ್ನು ನಾನು ಕಾಣ್ತಾ ಇರೋದು ಸತ್ಯವೋ ಸುಳ್ಳೋ, ಅಥವಾ ಈ ಮಗುವಿಗೆ ಹುಟ್ಟಿನಿಂದಲೇ ಬಂದಿರತಕ್ಕಂಥ ಏನಾದರೂ ಒಂದು ಯೋಗಮಾಯಿ, ಈ ಮಗು ಹುಟ್ಟುವಾಗಲೇ ಏನೋ ಒಂದು ಅದ್ಭುತವಾಗಿರತಕ್ಕಂತಹ ಅಲೌಕಿಕವಾಗಿರತಕ್ಕಂಥ, ನಮ್ಮಲ್ಲಿ ಈಗ ನಾವು ನೋಡ್ತೇವಲ್ವ, ಯಾರ್ಯಾರೋ ಏನೇನೋ ಸಿದ್ಧಿಗಳನ್ನು ಮಾಡಿಕೊಂಡು ಬೇಕಾಗಿರತಕ್ಕಂಥದ್ದನ್ನು ಇಲ್ಲದನ್ನು ಇದು ಉಂಟು ಅಂತ ಹೇಳ್ತಾರೆ, ಇರುವುದನ್ನು ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಲೌಕಿಕವಾಗಿರತಕ್ಕಂಥ ಏನಾದರೂ ಯೋಗ ಸಿದ್ಧಿ ಇರಬಹುದಾ ಅಂತ ಹೇಳಿಕೊಂಡು ಯಶೋದೆ ಯೋಚನೆ ಮಾಡ್ತಾಳಂತೆ. ಅದೋ ಯಥಾ ವಿತರ್ಕ ಗೋಚರಂ, ಇದನ್ನು ನಾನು
ಯೋಚನೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಇದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಾದಿಗಳಿಗೂ ಕೂಡ ಇದನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳ ಪಾಡೇನು, ದೇವರ ಮಾಹಾತ್ಮ್ಯವನ್ನ ತಿಳ್ಕೊಳ್ಳುವುದು ಬ್ರಹ್ಮಾದಿಗಳೇ ತಿಳ್ಕೊಳ್ಳಿಕ್ಕಾಗಿಲ್ಲ ಅಂತ ಹೇಳಿದ ಮೇಲೆ ಜೀವರಾಶಿಗಳ ಪಾಡೇನು? ನಾವು ಹೇಳಬಹುದು ನಾವು ದೇವರನ್ನ ಕಂಡಿದ್ದೇವೆ, ನಾವು ದೇವರನ್ನು ನೋಡಿದ್ದೇವೆ ಅಂತ. ಏನು ನಾವು ದೇವರನ್ನು ನೋಡಿದ್ದು? ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೇವೆ, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ, ನಾನು ದೇವರನ್ನು ನೋಡಿ ಬಂದೆ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ದೇವರನ್ನು ನೋಡುವುದು ನಾವು ಎಲ್ಲಿಂದ? ದೇವರನ್ನು ನೋಡಲಿಕ್ಕೆ ನಮ್ಮ ಈ ಪ್ರಾಕೃತವಾಗಿರತಕ್ಕಂತಹ ಇಂದ್ರಿಯ ಸಾಧ್ಯವೋ? ನಮ್ಮ ಪ್ರಾಕೃತವಾದಂತಹ ಇಂದ್ರಿಯದ ಸಾಮರ್ಥ್ಯ ಭಗವಂತನನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತನನ್ನ ಪ್ರಾಕೃತ ಇಂದ್ರಿಯದ ಮೂಲಕವಾಗಿ ನೋಡುವಂತಹದ್ದು ಸಾಧ್ಯವೇ ಇಲ್ಲ. ಇಲ್ಲಿ ಅದನ್ನೇ ಹೇಳ್ತಾರೆ, ಸಾಮಾನ್ಯವಾಗಿರತಕ್ಕಂತಹ ಜನರಿಗೇನೆ ಭಗವಂತನ ಮಾಯೆಯನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ದೇವತೆಗಳಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತಾದ್ಮೇಲೆ ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳ ಪಾಡೇನು? ಅದರಿಂದಾಗಿ ಸುದುರ್ವಿಭಾವ್ಯಂ ವರ್ಣತಾಸ್ಮಿ ತತ್ಪದಂ. ಯಶೋಧ ಹೇಳುವಂತಹದ್ದು ಪರಬ್ರಹ್ಮ ತತ್ವಕ್ಕೆ ನಾನು ನಮಸ್ಕಾರವನ್ನು ಪೂರ್ಣವಾಗಿ ನಾನು ಸರೆಂಡರ್ ಆಗ್ತೇನೆ ಅಂತ ಹೇಳ್ತಾಳೆ. ಇದನ್ನು ನಾವು ಕಲಿಬೇಕು. ಯಾವಾಗ ನಾವು ಪೂರ್ಣವಾಗಿ ಭಗವಂತನಲ್ಲಿ ಸರೆಂಡರ್, ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿಕೊಂಡು ಅವನಲ್ಲಿ ಸಂಪೂರ್ಣವಾಗಿ ನಾವು ಶರಣು ಹೊಂದುತ್ತೇವೆಯೋ ಆವಾಗ ನಮಗೆ ಅನುಗ್ರಹ ಸಿದ್ಧ. ಅದಕ್ಕೋಸ್ಕರವಾಗಿ ನಂದಗೋಪ ನನ್ನ ಪತಿ, ಅಹಂ ಮಮಾಸೋ ಪದರೇಶ ಮೇ ಸುತಃ ವ್ರಜೇಶ್ವರಾಸ್ಯ ಕೆಲ ವಿತ್ತನಾಸತಿ ಹೇಳ್ತಾರೆ. ನಂದಗೋಪ ನನ್ನ ಮಗ, ನನ್ನ ಪತಿ, ಕೃಷ್ಣ ನನ್ನ ಮಗ. ಆದರೆ ಸಂಪತ್ತಿಗೂ ಒಡೆದಿಯಾಗಿರತಕ್ಕಂತಹ ನನ್ನ ಪತ್ನಿ. ಆದರೆ ಗೋಪಾಲಕ ಎಲ್ಲವೂ ನನ್ನದು. ಆದರೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಏನು ತಾನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಭಗವಂತನ ಅಪರಿಮಿತವಾದಂತಹ ಮಾಯೆ, ಭಗವಂತನ ಅಪರಿಮಿತವಾಗಿರತಕ್ಕಂತಹ ಶಕ್ತಿಯನ್ನು ತಿಳ್ಕೊಳ್ಳುವಂತಹದ್ದು ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ ಪರತತ್ವವನ್ನು. ಆದರೆ ಏನಾಯಿತು ಅಂತ ಕೇಳಿದರೆ ಇಷ್ಟು ಜ್ಞಾನ ಅವಳಿಗಿತ್ತು. ನನ್ನ ಮಗು ಅಂತ ಹೇಳಿಕೊಂಡು ಏನು ಮಾಡಿದ್ದು? ಕೃಷ್ಣನನ್ನು ನೋಡ್ತಾ ಇದ್ದಾಳೆ. ಕೃಷ್ಣನನ್ನು ನೋಡುವಾಗ ಕೃಷ್ಣ ಬಾಯಿ ತೆರೆದಿದ್ದಾನೆ. ಕೃಷ್ಣನ ಬಾಯಿಯೊಳಗೆ ಜಗತ್ತನ್ನು ಕಾಣ್ತಾ ಇದ್ದಾಳೆ. ಕೃಷ್ಣನ ಜಗತ್ತನ್ನು ನೋಡುವಾಗ ಏನಾಗಿದೆ ಅಂತ ಕೇಳಿದ್ರೆ ಇದು ನನ್ನ ಮಗು ಅಲ್ಲ, ಇದು ಸಾಕ್ಷಾತ್ ಪರಬ್ರಹ್ಮ, ಇದು ನೇರವಾಗಿ ಭಗವತ್ ತತ್ವ ಎಂಬ ಜ್ಞಾನವನ್ನು ಅವಳು ಪಡ್ಕೊಂಡಿದ್ದಾಳೆ. ಆದರೆ ಏನಾಗಿದೆ ಅಂತ ಕೇಳಿದ್ರೆ ಕ್ಷಣ ಮಾತ್ರದಲ್ಲಿ ಅವಳ ಜ್ಞಾನ ಹೋಗಿದೆ. ಇತ್ತಂ ವಿದಿತ ತತ್ವಾಯ ಗೋಪಿಕಾಯ ಅಂತ ಈಶ್ವರ, ಅಲ್ಲಿ ಅವನು ಈಶ್ವರ ಅಂತ ತಿಳ್ಕೊಂಡಿದ್ದಾನೆ. ಅದು ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ, ಅದು ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡಿದ್ದಾಳೆ. ಆದರೆ ವೈಷ್ಣವೀ ವ್ಯತನೋನ್ಮಾಯ ಪ್ರಜಾಸ್ನೇಹಮಹೀಂ ವಿದು. ತಕ್ಷಣಕ್ಕೆ ಕೃಷ್ಣ ಏನು ಮಾಡಿದ ಅಂತ ಕೇಳಿದ್ರೆ ಮಾಯೆಯನ್ನು ಪ್ರಯೋಗ ಮಾಡಿಬಿಟ್ಟ. ವೈಷ್ಣವೀ ಮಾಯ, ಮೋಹವನ್ನು ಪ್ರಯೋಗ ಮಾಡಿದ. ಆ ಯಶೋದೆಯ ಮೇಲೆ ಮೋಹ ಬಂತು. ಮೋಹ ಬಂದಾಗ ಏನಾಯಿತು ಅಂತ ಕೇಳಿದ್ರೆ ಅವಳಿಗೆ ಅಷ್ಟರ ತನಕ ಇತ್ತು ಇದು ಸಾಕ್ಷಾತ್ ಪರತತ್ವ ಎಂಬ ಜ್ಞಾನ ಏನಿತ್ತು ಅದು ತಕ್ಷಣಕ್ಕೆ ನಾಶ ಆಯಿತು. ನಾಶವಾಗಿ ನನ್ನ ಮಗು ವರ್ತನ ಮಾಯಾ ಪ್ರಜಾಸ್ನೇಹಮಯೀ ವಿಭು, ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ನನ್ನ ಮಗು ಅಂತ ಹೇಳಿಕೊಂಡು ಪ್ರಯೋಗ ಮಾಡಿದ. ಮಾಯೆ ಪುತ್ರ ವಾತ್ಸಲ್ಯ ತುಂಬಿಕೊಂಡಿತು. ಇದಾದ ಮೇಲೆ ಆ ವಿಶ್ವರೂಪ ದರ್ಶನ ಸ್ಮರಣೆ ಹೋಯಿತು. ತಕ್ಷಣಕ್ಕೆ ಭಗವಂತ ನನ್ನ ಮಗ ಅಂತ ಹೇಳಿಕೊಂಡು ಆ ಮಾಯ ನನ್ನ ಮಗ ಅಂತ ಎಂಬಂತಹ ಪಾಶಕ್ಕೆ ಅವಳನ್ನು ಭಗವಂತ ಬೇಡಿಸಿದ. ಈ ಭಗವಂತನನ್ನ ಹೇಳ್ತಾರೆ ತ್ರಯ್ಯ ಚೋಪನಿಷದ್ವಿಶ್ಚ ಸಾಂಖ್ಯ ಯೋಗೈಶ್ಚ ಸಾತ್ವತೈ ಉಪಗೀಯಮಾನ ಮಾಹಾತ್ಮ್ಯಂ ಆ ಹರಿಂ ಸಾ ಅಮನ್ಯತ್ ಆತ್ಮಜಂ. ಹೇಳ್ತೇವಲ್ವಾ, ದಾಸರು ಹೇಳ್ತಾರಲ್ವಾ, ಲಾಲಿಸಿದಳು ಮಗನ ಅಂತ ಹೇಳಿಕೊಂಡು. ಯಶೋದೆ ಲಾಲಿಸಿದಳು ಅಂತ, ತನ್ನ ಮಗನ ಅಂತ.
ಇದು ತನ್ನ ಮಗ ಅಂತ ಜ್ಞಾನ, ತನ್ನ ಮಗ ಅಲ್ಲ ಅಂತ ಇತ್ತು. ತನ್ನ ಮಗ ಅಲ್ಲ, ಇದು ಸಾಕ್ಷಾತ್ ಪರತತ್ವ, ಇದು ಸಾಕ್ಷಾತ್ ಭಗವಂತ ಎಂಬ ಜ್ಞಾನ ಇದ್ದವಳು ಏನು ತ್ರಯ್ಯ, ಇಡೀ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಷ್ಟು ಮಾತ್ರವಲ್ಲದೆ ಉಪನಿಷದ್ಭಿಶ್ಚ, ಸಮಸ್ತ ಉಪನಿಷತ್ತುಗಳು ಕೂಡ, ಅಷ್ಟೇ ಅಲ್ಲದೆ ಸಾಂಖ್ಯ, ಯೋಗ ಎಲ್ಲ ಶಾಸ್ತ್ರಗಳೂ ಕೂಡ ಏನು ಹೇಳ್ತಾ ಉಂಟು? ಪಾಂಚರಾತ್ರ ಸಾತ್ವತೈ ಉಪಗೀಯಮಾನ ಮಾಹಾತ್ಮ್ಯಂ, ಭಗವಂತನ ಮಹಾತ್ಮ್ಯವನ್ನು ಕೊಂಡಾಡ್ತಾ ಉಂಟು, ಭಗವಂತನ ಚರಿತ್ರೆಯನ್ನು ಹೇಳ್ತಾ ಉಂಟು. ಅಂತಹ ಭಗವಂತನ ಮಹಾತ್ಮ್ಯವನ್ನು ತಿಳಿದ ಅದ್ಭುತವಾಗಿರತಕ್ಕಂತಹ ಮಹಿಮೆಯನ್ನು ಕೊಂಡಾಡತಕ್ಕಂತಹ ಭಗವಂತನನ್ನ ಏನು ಮಾಡಿತ್ತು ಅಂತ ಕೇಳಿದ್ರೆ, ಸಾ ಅಮನ್ಯತ್ ಆತ್ಮಜಾಮನ್ಯತ್, ನನ್ನ ಮಗ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಆ ರೀತಿಯಾಗಿ ಮಗುವನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಲಾಲಿಸ್ತಾ ಇದ್ದಾಳೆ. ಲಾಲಿಸಿದಳು ಮಗನ ಅಂತ ಹೇಳಿಕೊಂಡು ಹೇಳ್ತಾರೆ. ಆದರೆ ಭಾಗವತ ಹೇಳುವಂತಹದ್ದು ಪರೀಕ್ಷಿತ ರಾಜನ ಪ್ರಶ್ನೆ, ಶುಕ ಮಹಾರಾಜನ ಶುಕನ ಮಾತು, ಇದು ಭಾಗವತ ನಮಗೆ ಸಿಕ್ಕಿರತಕ್ಕಂತಹದ್ದು. ಅಂತಹ ಭಾಗವತ ನಮಗೆ ತಿಳಿಸಿಕೊಡುವಂತಹದ್ದು ಆ ನಂದಗೋಪ ಯಶೋದೆಯರ ಪುಣ್ಯ ಬಹಳ ದೊಡ್ಡ ಮಟ್ಟದ್ದು, ಸಾಮಾನ್ಯವಾದದ್ದಲ್ಲ. ಯಾವ ರೀತಿಯಾಗಿಯೂ ಕೂಡ ಸಾಮಾನ್ಯವಾಗಿರತಕ್ಕಂಥ ಜೀವರಾಶಿಗಳ ವ್ಯವಸ್ಥೆಯಲ್ಲಿ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಇರತಕ್ಕಂತಹದ್ದು. ಅಂತಹ ಯಶೋದಾಚ ಮಹಾಭಾಗ ಪಪೌ ಯಸ್ಯಾ ಸ್ತನಂ ಹರಿಹಿ, ಯಶೋದೆಯ ಸ್ತನ್ಯಪಾನವನ್ನು ಭಗವಂತ ಮಾಡಿದ್ದಾನೆ ಅಂತ ಹೇಳಿದರೆ ಯಶೋದೆಯ ಪುಣ್ಯ ಎಂತಹದ್ದಪ್ಪ. ಸಾಮಾನ್ಯವಾಗಿರತಕ್ಕಂತಹ ಪುಣ್ಯಾತ್ಮರಲ್ಲ ಅವರು, ತುಂಬ ದೊಡ್ಡದಾಗಿರತಕ್ಕಂತಹ ಪುಣ್ಯವನ್ನು ಪ್ರಾಪ್ತವಾದವರು, ಪುಣ್ಯವನ್ನು ಪಡೆದುಕೊಂಡು ಬಂದಿರತಕ್ಕಂಥವರು ಎಂಬುದಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಇದು ಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಆ ಕೃಷ್ಣರಾಮರ ಬಾಲಲೀಲೆಯನ್ನು ನೋಡಿ ಏನು ತಂದೆ ಆಗಿರತಕ್ಕಂತಹ ವಸುದೇವ ದೇವಕಿಯರಿಗೆ ಇದು ಭಗವಂತನ ಅನುಗ್ರಹದಿಂದ ಲಭಿಸಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಇದು ಯಾಕೆ ಅಂತ ಕೇಳಿದರೆ ಅವರ ಪೂರ್ವಜನ್ಮದ ವೃತ್ತಾಂತವನ್ನು ನಮಗೆ ಸ್ವಲ್ಪ ತಿಳಿಸಿಕೊಡ್ತಾರೆ. ಯಾರು ಈ ನಂದಗೋಪ ಅಂತ ಕೇಳಿದ್ರೆ ಒಬ್ಬ ಒಳ್ಳೆಯ ವಸು, ದ್ರೋಣ ಅಂತ ಹೇಳಿಕೊಂಡಿರತಕ್ಕಂತಹ ವಸು. ಅಷ್ಟು ಮಾತ್ರವಲ್ಲದೆ ಅವನ ಮಡದಿಯಾಗಿರತಕ್ಕಂಥವಳು ಯಶೋದೆ ಅಂತ ಹೇಳಿದ್ರೆ ಅವಳು ಧರಾದೇವಿ. ಅವರು ಭೂಮಿಯಲ್ಲಿ ಗೋಪಗೋಪಿಗರಾಗಿ ಜನಿಸರಿ ಅಂತ ಹೇಳಿಕೊಂಡು ಬ್ರಹ್ಮನ ಒಂದು ಆಜ್ಞೆಯನ್ನು ಧಾರಣೆ ಮಾಡಿ ಬ್ರಹ್ಮನ ಆದೇಶಕ್ಕನುಸಾರವಾಗಿ ಅವರು ಭೂಮಿಯಲ್ಲಿ ಅವತಾರವನ್ನು ಮಾಡಿರತಕ್ಕಂತಹದ್ದು. ಆದರೆ ಅವರಿಗೆ ಭಗವಂತನೇ ಮಗನಾಗಿ ಬರ್ತಾನೆ ಅಂತ ಹೇಳಿಕೊಂಡು ಬ್ರಹ್ಮನ ಅನುಗ್ರಹ, ಬ್ರಹ್ಮನ ಒಂದು ಆದೇಶ, ಬ್ರಹ್ಮನ ಅನುಗ್ರಹದಿಂದಾಗಿ ಅವರಿಗೆ ಭಗವಂತನೇ ಸಾಕ್ಷಾತ್ ಕೃಷ್ಣ, ಭಗವಂತ ವಿಷ್ಣು ರೂಪ, ಆ ಕೃಷ್ಣ ರೂಪದಿಂದಾಗಿ ಅವತಾರವನ್ನು ಮಾಡಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಈ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ವಿಚಾರವನ್ನು ಭಾಗವತ ನಮಗೆ ಹೇಳ್ತದೆ. ಅವನು ಕೃಷ್ಣ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಮ್ಮೆ ಯಶೋದೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ಅವಳು ಎಲ್ಲರೂ ಕೂಡ ಅವಳ ಮನೆಯಲ್ಲಿರತಕ್ಕಂತಹ, ಅವಳ ಜೊತೆಗಿರತಕ್ಕಂತಹ ಅವಳ ಸಹಕಾರಿ ದಾಸಿಯರು ಅವರು ಯಾರೋ ಬೇರೆ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಇವಳೇ ಆ ಕಡಿಯುವ ಮೊಸರನ್ನು ಕಡಿಯಲಿಕ್ಕೋಸ್ಕರವಾಗಿ ತಾನೇ ಕುತ್ಕೊಳ್ತಾಳೆ. ಕುತ್ಕೊಂಡಾಗ ಹೇಳ್ತಾಳೆ, ಕೃಷ್ಣನನ್ನು ಕೆಳಗಿಟ್ಟುಕೊಂಡು ಅಲ್ಲಿ ಅವಳು ದದಿಯನ್ನು ಕಡಿಲಿಕ್ಕೆ ಶುರು ಮಾಡ್ತಾಳೆ. ಕ್ಷೌಮವಾಸ ಋತುಗಡದಡಿ ಬೆಬ್ರತಿ ಸೂತ್ರಪದ್ಮಂ ಅಂತ ಹೇಳಿಕೊಂಡು ಆ ಯಶೋದೆಯನ್ನು ವರ್ಣನೆ ಮಾಡ್ತಾಳೆ. ಯಶೋದೆ ಇನ್ನೇನು ಮನೆಯ ಎಲ್ಲ ಕೆಲಸದಾಸಗಳು ಅವರು ಅವರ ಪಾಡಿಗೆ ಅವರ ಕೆಲಸದಲ್ಲಿದ್ದಾರೆ ಅಂತಿಟ್ಟುಕೊಂಡು ಇವಳು ತನ್ನ
ದಧಿಯನ್ನು ತಾನು ಮಥನ ಮಾಡಲಿಕ್ಕೆ ಕುಳಿತುಕೊಳ್ಳುತ್ತಾಳೆ. ದಧಿಮಥನೆಗೋಸ್ಕರವಾಗಿ ಕುಳಿತುಕೊಂಡಾಗ ಆವಾಗ ಏನಾಯಿತು ಅಂತ ಕೇಳಿದರೆ, ಅವಳ ಭಗವಂತ ಆ ಹೊತ್ತಿನಲ್ಲಿ ಕೆಳಗಿಟ್ಟಿದ್ದಾನೆ, ಕೃಷ್ಣನನ್ನು ಕೆಳಗಿಟ್ಟಿದ್ದಾಳೆ. ಯಶೋದೆ ಕೆಳಗಿಟ್ಟಿರತಕ್ಕಂತಹದ್ದನ್ನು ನೋಡಿ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಇವಳಿಗೆ ಸ್ವಲ್ಪ ಇವಳ ತನ್ನನ್ನು ಮರೆತು ತಾನು ನಿಜವಾಗಿ ಭಗವಂತನನ್ನು ಸದಾಕಾಲದಲ್ಲೂ ಕೂಡ ಸ್ಮರಿಸಬೇಕು, ಭಗವಂತನನ್ನು ಜೊತೆಗಿಟ್ಟುಕೊಂಡು ಇರಬೇಕಾಗಿರತಕ್ಕಂಥದ್ದು. ಆದರೆ ಇವಳು ಏನು ಮಾಡಿದ್ದು ಅಂತ ಕೇಳಿದರೆ, ತನ್ನ ಕಾರ್ಯ ನಿಮಿತ್ತದಿಂದಾಗಿ ಅವಳು ಕೃಷ್ಣನನ್ನು ಕೆಳಗಿಟ್ಟು ಏನು ಮಾಡ್ತಾಳೆ ಅಂತ ಕೇಳಿದರೆ, ಯಾವುದೋ ಬೇರೆ ಕಾರ್ಯ ನಿಮಿತ್ತವನ್ನು ಬೇರೆ ಕೆಲಸದಲ್ಲಿ ತೊಡಗಿಸ್ತಾಳೆ. ಆವಾಗ ಏನು ಮಾಡ್ತಾಳೆ ಅಂತ ಕೇಳಿದರೆ, ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ತಾನ್ ಸ್ತನ್ಯಕಾಮ ಅಸಾಧ್ಯ ಮದ್ನಥಿ, ನದಿಯನ್ನು ಮಥನೆ ಮಾಡ್ತಾ ಇರತಕ್ಕಂಥವಳ ಬಳಿಗೆ ಕೃಷ್ಣ ಬರ್ತಾನೆ. ಆವಾಗ ಅಲ್ಲಿ ಆ ನದಿಮಥನೆಯನ್ನು ಮಾಡತಕ್ಕಂತಹ ಕಡೆಗೋಲನ್ನು ತಡೆದು ಕೃಷ್ಣ ಒಂದು ರೀತಿಯಾಗಿ ಅವಳನ್ನು ತಡೀತಾನಂತೆ. ತಡೆದು ಅವಳಿಗೆ ನಿಷೇಧತೆ ಪ್ರೀತಿಮಾವಹನ್ ಅವಳನ್ನು ತಡಿಲಿಕ್ಕೆ ನೋಡ್ತಾನೆ. ಆವಾಗ ಏನು ಮಾಡ್ತಾಳೆ ಅಂತ ಕೇಳಿದರೆ, ಕೃಷ್ಣನನ್ನು ಎತ್ತಿಕೊಳ್ತಾಳೆ. ಕೃಷ್ಣನನ್ನು ಎತ್ತಿಕೊಂಡು ಆ ಕೃಷ್ಣನಿಗೆ ಹಾಲನ್ನು ನೀಡ್ತಾಳಂತೆ. ಅದಾದ ಮೇಲೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ಅವಳು ಹಾಲನ್ನು ಒಲೆಯ ಮೇಲೆ ಇಟ್ಟಿದ್ದು. ಸ್ತನ್ಯಪಾನವನ್ನು ಮಾಡ್ತಾ ಇರತಕ್ಕಂತಹ ಕೃಷ್ಣನನ್ನು, ಮಗುವನ್ನು ಕೆಳಗಿಟ್ಟು ಅನ್ಯ ಕಾರ್ಯ ನಿಮಿತ್ತವನ್ನು ತಾನು ಹೋಗ್ತಾಳೆ. ಕೃಷ್ಣನನ್ನು ಕೆಳಗಿಡ್ತಾಳೆ. ಅದಾದ ಮೇಲೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ಒಲೆಯಲ್ಲಿರತಕ್ಕಂಥ ಹಾಲು ಉಕ್ಕಿ ಹೋಗ್ತದೆ ಅಂತ ಹೇಳಿಕೊಂಡು ಏನು ಅಂತ ಕೇಳಿದ್ರೆ, ಅತೃಪ್ತ್ರಂ ಉತ್ಸೃಜ್ಯ ಜವೇನ ಸಾಯ ಉತ್ಸಿಚ್ಯ ಪಾನೇ ಬಯಸಿ ತುದಿಶ್ರುದೆ. ಕೃಷ್ಣನಿಗೆ ಹಾಲನ್ನು ಪೂರ್ಣವಾಗಿ ಕೊಟ್ಟಿರಲಿಲ್ಲ. ಆದರೂ ಕೂಡ ತಾನು ಒಲೆಯಲ್ಲಿಟ್ಟಿರತಕ್ಕಂತಹ ಹಾಲು ಚೆಲ್ತದೆ, ಅದು ಉಕ್ಕಿ ಹೋಗ್ತದೆ, ನಾಶವಾಗ್ತದೆ ಅಂತ ಹೇಳಿಕೊಂಡು ಲೌಕಿಕವಾಗಿರತಕ್ಕಂತಹ ಕಾಮನೆಯ ಕಡೆಗೆ ಸಾಕ್ಷಾತ್ ಭಗವಂತ ಕೈಯಲ್ಲಿದ್ದಾನೆ. ಯಾವುದೋ ಕ್ಷುದ್ರವಾಗಿರತಕ್ಕಂತಹ ಹಾಲು ಉಕ್ಕಿ ಹೋಗದೆ ಅಂತ ಎಂಬಂತಹ ವ್ಯವಸ್ಥೆಯಿಂದಾಗಿ ಕೃಷ್ಣನನ್ನು ಕೆಳಗಿಡ್ತಾಳೆ. ಕೃಷ್ಣನನ್ನು ಕೆಳಗಿಟ್ಟು ತಾನು ಓಡಿ ಹೋಗ್ತಾಳೆ ಒಲೆಯಲ್ಲಿರತಕ್ಕಂಥ ಹಾಲನ್ನು ಕೆಳಗಿಡಬೇಕು ಅಂತ. ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಕೃಷ್ಣನಿಗೆ ಇನ್ನೂ ಕೂಡ ತೃಪ್ತಿ ಆಗಿರಲಿಲ್ಲಂತೆ. ಕೃಷ್ಣ ಒಂದು ರೀತಿಯಲ್ಲಿ ಕೋಪ ಬಂದವನಂತೆ ನಾಟಕ ಮಾಡ್ತಾನೆ. ನಾಟಕ ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಅದನ್ನು ಅವಳೊಂದು ಅಲ್ಲಿರತಕ್ಕಂತಹ ಬೆಣ್ಣೆಯನ್ನು, ಆ ಘಟವನ್ನು ಇಟ್ಟಿದ್ದಾಳೆ, ಮಡಕೆಯನ್ನು ತುಂಡು ಮಾಡಿ ಅದರಲ್ಲಿ ಒಳಗಿರ್ತಕ್ಕಂತಹ ಬೆಣ್ಣೆಯನ್ನು ತಾನು ಕದ್ದು ಸ್ವೀಕಾರ ಮಾಡಿ ಅಲ್ಲಿಂದ ಕೃಷ್ಣ ಎತ್ತಿಕೊಂಡು ಹೋಗ್ತಾನೆ. ಎತ್ತಿಕೊಂಡು ಹೋಗಿ ಅದನ್ನು ತಿಂದು ಬಿಡ್ತಾನಂತೆ. ತಿಂದು ಬಿಟ್ಟಾಗ ಇವಳು ಮತ್ತೆ ಪುನಃ ಬಂದು ನೋಡ್ತಾಳೆ. ನೋಡಿದಾಗ ಏನಾಗಿದೆ ಅಂತ ಕೇಳಿದರೆ, ಇಟ್ಟಿರತಕ್ಕಂತಹ ಮೊಸರಿನ ಘಟ ಭಾಂಡ ಒಡೆದು ಹೋಗಿದೆ, ನಷ್ಟವಾಗಿದೆ. ಜಹಾಸತಂ ಚಾಪಿ ನತ್ರ ಪಶ್ಯತಿ, ಕೃಷ್ಣ ಕಾಣ್ತಾ ಇಲ್ಲ, ಇದು ಕೃಷ್ಣನೇ ಮಾಡಿರತಕ್ಕಂತಹದ್ದು ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾಳೆ. ಕೃಷ್ಣ ಮಾಡಿದ್ದಾನೆ ಅಂತ ಹೇಳಿಕೊಂಡು ಬರ್ತಾಳಂತೆ. ಬಂದಾಗ ಅವಳಿಗೆ ಗೊತ್ತಾಗ್ತದೆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಅಲ್ಲಿರತಕ್ಕಂತಹ ಮೊಸರನ್ನು ಒಂದು ಬಾರಿ ಯಾವುದೋ ಬಿಡಾರ, ಬೆಕ್ಕು ಮೊದಲಾದವುಗಳಿಗೆ, ಮಂಗ ಇತ್ಯಾದಿ ತನ್ನ ಪ್ರಾಣಿಗಳಿಗೆ ಅದನ್ನು ಕೊಡ್ತಾ ಇದ್ದಾನೆ. ಕೊಡುವಾಗ ನೋಡ್ತಾಳಂತೆ ಕೃಷ್ಣ ಕೊಡ್ತಾ ಈ ರೀತಿಯಾಗಿ ಏನು ದಧಿ, ಮೊಸರು, ಅದೇ ರೀತಿಯಾಗಿ ಬೆಣ್ಣೆ, ತುಪ್ಪ ಇತ್ಯಾದಿ ಎಲ್ಲ ಯೋಗ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಕೊಡ್ತಾ ಇದ್ದಾನೆ. ನೋಡ್ತಾ ಇದ್ದಾಳೆ. ನೋಡಿದಾಗ ಏನಾಯಿತು ಅಂತ ಕೇಳಿದ್ರೆ, ಕೃಷ್ಣನನ್ನು ಆತ್ಮಯಷ್ಟಿಂ ಮೃದವೀಜ್ಯದತ್ವರ, ಅವಳನ್ನು ನೋಡಿ ಕೃಷ್ಣ ಕೊಡ್ತಾ ಇದ್ದಾನೆ. ನೋಡಿ ಇವಳು ಯಶೋದೆ ನೋಡ್ತಾಳೆ. ನೋಡಿಕೊಂಡು ಒಂದು
ಒಂದು ಕೋಲನ್ನು ಹಿಡಿದುಕೊಂಡು ಕೃಷ್ಣನನ್ನು ಹೊಡೆಯಬೇಕು ಅಂತ ಬರ್ತಾಳೆ. ಕೃಷ್ಣನನ್ನು ಹೊಡೆಯಬೇಕು ಅಂತ ಹೇಳಿಕೊಂಡು ಬಂದಾಗ ಇದು ಏನಾಯಿತು ಅಂತ ಕೇಳಿದ್ರೆ, ಕೃಷ್ಣ ಅವರಕ್ಕೆ ಅಭಿಸಾರ ಭೀತವತ್, ಭಗವಂತನಿಗೆ ಯಾವುದರ ಭಯವೂ ಇಲ್ಲ. ಭಯಕೃತ್ ಭಯನಾಶನ, ತಾನೇ ಭಯವನ್ನು ಉಂಟು ಮಾಡುವವನು, ಭಯವನ್ನು ನಾಶ ಮಾಡುವವನೇ. ಅಂತಹ ಭಯ ರಹಿತನಾಗಿರತಕ್ಕಂಥ, ಭಯವನ್ನು ಉಂಟು ಮಾಡುವವನೇ ಅಲ್ವಾ, ಅಂತಹ ಭಯ ರಹಿತನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಶೋದೆ ತರುವಂತಹ ಕೋಲಿಗೆ ಅಂಜಿಕೆ ಪಟ್ಟವನಂತೆ ನಾಟಕ ಮಾಡಿಕೊಂಡು ಒಂದು ರೀತಿಯಾಗಿ ಆ ರೀತಿಯಾಗಿರ್ತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಕೃಷ್ಣ ಓಡ್ತಾನೆ. ಕೃಷ್ಣನನ್ನು ಹಿಡಿಯಬೇಕು ಅಂತ ಹೇಳಿಕೊಂಡು ಯಶೋದೆ ಅವನ ಹಿಂದೆ ಓಡ್ತಾಳೆ. ಓಡುವಾಗ ಏನಾಯಿತು ಅಂತ ಕೇಳಿದರೆ, ಅವಳಿಗೆ ತುಂಬ ಸುಸ್ತಾಗಿ ಹೋಯಿತು. ಏನು ಅವಳ ಹತ್ರ ಆಗ್ತಾ ಇಲ್ಲ. ಕೃಷ್ಣ ಓಡ್ತಾನೇ ಇದ್ದಾನೆ. ಕೃಷ್ಣನಿಗೆ ಯಶೋದೆ ಏನು ಮಾಡಿದರೂ ಕೂಡ ಕೃಷ್ಣ ಸಿಗ್ತಾ ಇಲ್ಲ. ಓಡ್ತಾನೆ, ಕೃಷ್ಣನೂ ಓಡ್ತಾ ಇದ್ದಾನೆ. ಈ ಕಡೆಯಿಂದ ಹಿಂದುಗಡೆಯಿಂದ ಹಿಂಬಾಲಿಸಿಕೊಂಡು ಯಶೋದೆಯೂ ಕೂಡ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾಳೆ. ಕೃಷ್ಣ ಮಾತ್ರ ಸಿಗ್ತಾ ಇಲ್ಲ. ಕೊನೆಗೆ ಅವಳ ಸುಸ್ತು ಅವಳಿಗೆ ಆಗದೇ ಇರತಕ್ಕಂತಹದನ್ನು ನೋಡಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಕೃಷ್ಣನನ್ನು ತಾನು ಭಕ್ತಪರಾಧೀನ ಭಗವಂತ. ಯಾಕೆ ಅಂತ ಕೇಳಿದ್ರೆ, ಅಹಂ ಭಕ್ತಪರಾಧೀನ ಅಂತ ಕೃಷ್ಣನ ಮಾತು, ಭಗವಂತನ ಮಾತು. ನಾನು ಭಕ್ತರನ್ನು ಯಾವ ಕಾಲಕ್ಕೂ ಕೂಡ ಅವರಿಗೆ ಯಾವ ರೀತಿಯಾಗಿರತಕ್ಕಂತಹ ಅನನುಕೂಲವನ್ನು ನಾನು ಮಾಡಲಿಕ್ಕೆ ಬಿಡೋದಿಲ್ಲ, ಅನನುಕೂಲವನ್ನು ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೃಷ್ಣನ ಮಾತು. ಆದ್ದರಿಂದ ಏನು ಮಾಡ್ತಾಳೆ ಅಂತ ಕೇಳಿದರೆ, ಕೃಷ್ಣನನ್ನು ಹಿಡಿತಾಳೆ. ಆ ಪುಣ್ಯ ಏನು ಕೇಳಿದರೆ, ಆ ಕೃಷ್ಣನ ಹಿಂದೆ ಅವಳು ಯಾತ್ರೆಯನ್ನು ಮಾಡಿರತಕ್ಕಂತಹದ್ದು. ಕೃಷ್ಣ ಮುಂದಕ್ಕೆ ಓಡ್ತಾ ಇದ್ದಾನೆ, ಕೃಷ್ಣನ ಹಿಂದೆ ಹಿಂಬಾಲಿಸಿಕೊಂಡು ಇವರು ಹೋಗ್ತಾ ಇದ್ದಾಳೆ. ಆ ಪುಣ್ಯದಿಂದಾಗಿ, ಪುಣ್ಯದ ಫಲದಿಂದಾಗಿ ಕೃಷ್ಣ ಅವಳಿಗೆ ಸಿಗ್ತಾನೆ. ಸಿಕ್ಕಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣ ಅಳುತ್ತಾನಂತೆ. ಒಂದು ರೀತಿಯಾಗಿ ಅಳುತ್ತಾ ಇದ್ದಾನೆ. ಯಾಕೆ ರುದಂತಿ ಪ್ರರುದಂತಂ ಅಕ್ಷಿಣಿ, ನೀರಿನಲ್ಲಿ ಕಣ್ಣಿನಲ್ಲಿ ನೀರುಗಳು ಬರ್ತಾ ಇದೆ, ಉಜ್ಜಿಕೊಳ್ಳುತ್ತಾ ಇದ್ದಾನೆ. ಕಣ್ಣಿಗೆ ಹಾಕಿರತಕ್ಕಂತಹ ಕಾಡಿಗೆಗಳೆಲ್ಲವೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಭಯಚಕಿತನಾಗಿದ್ದಾನೆ. ಕೃಷ್ಣನ ಏನಾಗಿದೆ ಅಂತ ಕೇಳಿದರೆ, ಯಶೋದೆ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡಿದ್ದಾಳೆ. ಯಶೋದೆ ಇದು ನನಗೆ ಹೊಡಿತಾಳೆ ಅಂತ ಹೇಳಿಕೊಂಡು ಅಂಜಿಕೆಯಿಂದಾಗಿ ಒಂದು ರೀತಿಯಾಗಿ ತನಗೆ ಇನ್ನು ಯಶೋದೆಯ ಪೆಟ್ಟು ಅಥವಾ ಹೊಡಿತಾಳೆ ಎಂಬಂಥ ಅಂಜಿಕೆಯಿಂದಾಗಿ ಕೃಷ್ಣ ಅಳ್ತಾ ಇದ್ದಾನೆ. ಆದರೆ ಯಶೋದೆ ಮಗುವಿನ ಮೇಲೆ ಮಮತೆ, ಯಶೋದೆ ಭಯಗೊಂಡಿದ್ದಾನೆ. ಆದರೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಅವಳು ಆ ಕೃಷ್ಣನ ಅಳುವುದನ್ನು ನೋಡಿ ಕೋಲನ್ನು ಬಿಟ್ಟು ಬಿಡ್ತಾಳಂತೆ. ಕೋಲು ಬೇಡ ಅಂತ ಹೇಳಿಕೊಂಡು, ಭಯಭೀತನಾಗಿದ್ದಾನೆ ಅಂತ ಹೇಳಿಕೊಂಡು, ಅದಕ್ಕೋಸ್ಕರವಾಗಿ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿಕೊಂಡು ಅವಳು ಆಲೋಚನೆ ಮಾಡ್ತಾಳೆ. ಕೃಷ್ಣನನ್ನು ಇನ್ನು ಮುಂದೆ ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು, ಯೈಸ ಕಿಲತಂ ಬದ್ಧುಂ ದಾಮನ, ಆ ಕೃಷ್ಣನ ಹಗ್ಗದಿಂದ ಕಟ್ತೇನೆ ಅಂತ. ಯಾವ ಹಗ್ಗ ಕೃಷ್ಣನನ್ನು ಕಟ್ಟಲಿಕ್ಕೆ ಸಾಮರ್ಥ್ಯವುಳ್ಳದ್ದು? ಯಾವ ಹಗ್ಗಕ್ಕೂ ಕೂಡ ಕೃಷ್ಣನನ್ನು ಕಟ್ಟಬೇಕು ಅಂತಾದರೆ ಭಕ್ತೀಗವಶ್ಯ ಪ್ರಭು, ಭಗವಂತನನ್ನು ಕಟ್ಟಕ್ಕಿರತಕ್ಕಂಥ ಹಗ್ಗ ಒಂದೇ ಒಂದು, ಭಕ್ತೀಗವಶ್ಯ ಪ್ರಭು. ಪ್ರಭು ಭಗವಂತ ಸಮರ್ಥನಾಗಿರತಕ್ಕಂಥವನು. ಭಗವಂತ ಯಾವುದಕ್ಕೆ ಸಿಗ್ತಾನೆ ಅಂತ ಕೇಳಿದರೆ ಭಕ್ತೈಕವಶ್ಯ, ಅವನು ವಶನಾಗುವಂತಹದ್ದು ಯಾವ ಆಡಂಬರಕ್ಕೂ ಅಲ್ಲ, ಕೇವಲ ಭಕ್ತಕ್ಕೆ, ಭಕ್ತಿಗೆ ಮಾತ್ರ. ಭಕ್ತಿ ಒಂದು ಉಂಟು ಅಂತಾದರೆ ಮಾತ್ರ ಭಗವಂತ ಬರ್ತಾನೆ. ಭಕ್ತಿ ರಹಿತವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಭಗವಂತ ಯಾವ ಕಾಲಕ್ಕೂ ಕೂಡ ದೊರಕುವವನಲ್ಲ. ಈ ರೀತಿಯಾಗಿ ಆ ಭಕ್ತಿ ಆದರೆ ಅವನನ್ನು ಕಟ್ಟುತ್ತೇನೆ ಅಂತ ಹೇಳಿಕೊಂಡು, ಒರಡುಗಲ್ಲಿಗೆ ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ಹಗ್ಗವನ್ನು ತರ್ತಾಳೆ. ಅಚಾಂತರ್ನ ಬೈರ್ಯಸ್ಯ ನ ಪೂರ್ವಂ ಸಾಪಿ ಚಾಪರಂ ಪೂರ್ವಾಪರಂ ಬಹಿಶ್ಚಾಂತರ ಜಗತೋ ಯೋ ಜಗನ್ಮಯ. ಭಾಗವತ ಹೇಳುವಂತಹದ್ದು ನಚಾಂತರ್ನ ಬಹಿ, ಯಾವ ಎಲ್ಲಿ ಅವನನ್ನು ಕಟ್ಟಿ ಹಾಕುವಂತಹ ಹಗ್ಗ ಎಲ್ಲಿದೆ? ಯಾಕೆ ಅಂತ ಕೇಳಿದ್ರೆ, ಅಂತರರ ಬಹಿಶ್ಚ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ.
ಇಲ್ಲಿ ಗಟ್ಟಿ ಹಾಕಿದ್ದೇನೆ ಅಂತ ಹೇಳಿದರೆ ಹೊರಗಡೆ ಇಲ್ಲೋ ಭಗವಂತ, ಒಳಗಡೆ ಗಟ್ಟಿ ಹಾಕಿದ್ರು ಕೂಡ ಹೊರಗಿರತಕ್ಕಂಥ ಭಗವಂತನನ್ನು ಗಟ್ಟಿ ಹಾಕುವುದು ಯಾರು? ಈ ರೀತಿಯಾಗಿ ನಚಾಂತರ್ನಭಿ, ಒಳಗೆ ಹೊರಗೆ ಎಲ್ಲ ಕಡೆಗಳಲ್ಲೂ ವ್ಯಾಪ್ತನಾಗಿರತಕ್ಕಂಥ ನಚಾದಿ ಅನಚಾದಿ ನಚಾಂತ್ಯ, ಆದಿ ಅಂತ್ಯಗಳಿಲ್ಲ ಭಗವಂತನಿಗೆ. ಭಗವಂತ ಅಜ, ಅವನಿಗೆ ಅಜಾನಂತ, ಅವನಿಗೆ ಅಚ್ಯುತಾನಂತ ಭಗವಂತ. ಅಂತಹ ಆದಿ ಅಂತ್ಯರಹಿತನಾಗಿರತಕ್ಕಂತಹ ಭಗವಂತನಿಗೆ ಯಾವ ಪದಾರ್ಥವನ್ನು ಕಟ್ಟು ಹಾಕುವಂತಹದ್ದು? ಅವನಿಗೆ ಪೂರ್ವಾಪರಂ, ಯಾವುದು ಪೂರ್ವೆಯಲ್ಲಿ, ಆದಿಯಲ್ಲಿ, ಅಂತ್ಯದಲ್ಲಿ, ಪೂರ್ವ ಯಾವುದು, ಅಪರ ಯಾವುದು, ಯಾವುದೂ ಇಲ್ಲ ಭಗವಂತನಿಗೆ. ಅಂತಹ ಭಗವಂತನಿಗೆ ಏನನ್ನ, ಯಾವ ರೀತಿಯಾಗಿರತಕ್ಕಂತಹ ವ್ಯವಸ್ಥೆ, ಯಾವುದನ್ನು ಹಗ್ಗವನ್ನಾಗಿ ಕಟ್ಟುವಂತಹದ್ದು? ಭಗವಂತನನ್ನು ಅವ್ಯಕ್ತನಾಗಿರತಕ್ಕಂಥವನು, ಅವನು ಅವ್ಯಕ್ತನಾಗ್ತಾನೆ, ವ್ಯಕ್ತನಾಗುವಂತಹ ಸ್ವರೂಪ ಅಲ್ಲವನದ್ದು. ಅವ್ಯಕ್ತ ಭಾವೈರಹಂಕಾರ, ಭಗವಂತನದ್ದು ಅವ್ಯಕ್ತ ತತ್ವ. ವ್ಯಕ್ತನಾಗ್ತಾನ ಅಂತ ಕೇಳಿದರೆ ವ್ಯಕ್ತನಾಗ್ತಾನೆ. ಯಾರಿಗೆ ಅಂತ ಕೇಳಿದರೆ, ಯಾರಲ್ಲಿ ಅಂತಃಕರಣ ಶುದ್ಧವಾಗಿದೆ, ಅಂತಃಕರಣ ನಿರ್ಮಲವಾಗಿದೆ. ನಿರ್ಮಲವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ಮಾತ್ರ ಭಗವಂತ ಕಾಣಲಿಕ್ಕೆ ಸಿಗುವಂಥವನು. ಅಂತಹ ಭಗವಂತನನ್ನ, ಅವ್ಯಕ್ತನಾಗಿರತಕ್ಕಂತಹ ಭಗವಂತ ಇಂದ್ರಿಯಕ್ಕೆ ಸಿಗ್ತಾನ ಅಂತ ಕೇಳಿದರೆ ಇಲ್ಲ, ಇಂದ್ರಿಯಗಳಿಗೂ ದೊರಕನಾದ ಯಾವ ಇಂದ್ರಿಯಗಳು ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲದೆ ಆದರೂ ಕೂಡ ಭಗವಂತನನ್ನು ಏನು ಮಾಡ್ತಾಳೆ ಅಂತ ಕೇಳಿದರೆ ಹಗ್ಗದಿಂದ ಆಗಿ ಸಾಮಾನ್ಯ ಗೋಪಿಕಾ ಉಲೂಕಲೇ ಧಾಮ್ನಾ ಬಂಧ, ಪ್ರಾಕೃತವಾಗಿರತಕ್ಕಂತಹ ಮಗುವನ್ನು ಕಟ್ಟುವಂತಹ ರೀತಿಯಲ್ಲಿ ಮಗುವನ್ನು ಉಲೂಕಲಕ್ಕೆ, ಒಂದು ಮುಸಲ, ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಆಕಾರಕ್ಕೆ, ಉರುಳಗಲ್ಲಿಗೆ ಕಟ್ಟಿ ಹಾಕಿದ್ದಾಳೆ. ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿಕೊಂಡು ಮಗುವನ್ನು ಕಟ್ಟಿಗೆ ಹಾಕಿದ್ದಾಳೆ. ಆದರೆ ದಂಗುಲೋ ಅಬೋತ್ತೇನ ಸಣ್ಣದೇ ಅನ್ಯಚ್ಚ ಗೋಪಿಗ, 2 ಅಂಗುಲ ಕಮ್ಮಿ ಆಗ್ತಾ ಉಂಟು. ಭಗವಂತನನ್ನ ಕಟ್ಟಬೇಕು ಅಂತ ಹಗ್ಗ ತರ್ತಾಳೆ, 2 ಅಂಗುಲ ಕಮ್ಮಿ ಆಗ್ತಾ ಉಂಟು. ಭಗವಂತನನ್ನು ಕಟ್ಟಬೇಕು, ಹಗ್ಗ ಸಾಕಾಗ್ತಾ ಇಲ್ಲ. ಭಗವಂತನನ್ನು ಕಟ್ಟಬೇಕು, ಹಗ್ಗ ಸಾಕ್ತಾ ಇಲ್ಲ. ತರ್ತಾಳೆ, ಮತ್ತೆ ಪುನಃ ಸೇರಿಸ್ತಾಳೆ, ಮತ್ತೆ ಪುನಃ ಕಟ್ತಾಳೆ, ಮತ್ತೆ ಪುನಃ ತರ್ತಾಳೆ, ಪುನಃ ಸೇರಿಸ್ತಾಳೆ, ಪುನಃ ಕಟ್ತಾಳೆ. ಏನು ಮಾಡಿದರೂ ಕೂಡ 2 ಅಂಗುಲ ಕಮ್ಮಿ ಆಗ್ತಾ ಇತ್ತು. ಏನು ಕೇಳಿದ್ರೆ ಭಾಗವತ ಹೇಳ್ತದೆ, ತದಪೆದ್ವೆಂಗುಲಂ ನೂನಂ ಯದ್ಯದಾದತ್ತ ಬಂಧನಂ, 2 ಅಂಗುಲ ಕಮ್ಮಿ ಆಗ್ತಾ ಉಂಟು. ಏನು ಕೇಳಿದ್ರೆ ಕೃಷ್ಣನಲ್ಲಿ ಪ್ರೀತಿ ಇತ್ತು, ಆದರೆ ಏನಾಗಿದೆ ಕೇಳಿದ್ರೆ ಜ್ಞಾನ ವೈರಾಗ್ಯ ಇರಲಿಲ್ಲ. ಜ್ಞಾನವೂ ಇರಲಿಲ್ಲ, ವೈರಾಗ್ಯವೂ ಇರಲಿಲ್ಲ. ಅದಕ್ಕೋಸ್ಕರ 2 ಅಂಗುಲ ಕಮ್ಮಿ ಆಗ್ತಾ ಇತ್ತು. ಭಗವಂತನಲ್ಲಿ ಪ್ರೀತಿ ಇರಲಿಲ್ವಾ ಕೇಳಿದ್ರೆ ಪ್ರೀತಿ ಇತ್ತು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಸ್ಥಯಾ ಭಕ್ತಿರ್ನ ಚಾನ್ಯತ ಅಂತ ಆಚಾರ್ಯ ಮಧ್ವರು ನಮಗೆ ಹೇಳಿರತಕ್ಕಂತಹ ಮಾತು. ಯಾವುದು ಗೊತ್ತಿದೆ, ಯಾವುದು ಬೇಕು ಅಂತ ಕೇಳಿದ್ರೆ ಭಗವಂತ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಭಗವಂತ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಏನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವ ಸರ್ವತೋಧಿಕ, ಭಗವಂತನ ಮಹತ್ವ ಜ್ಞಾನ ಗೊತ್ತಿರಬೇಕು, ದೃಢವಾಗಿರಬೇಕು. ಸರ್ವತೋಧಿಕ, ಅಧಿಕವಾಗಿರತಕ್ಕಂತಹದ್ದು, ಯಾವುದ್ಯಾವುದೋ ರೀತಿಯಾಗಿರಬಾರ್ದು, ಅಧಿಕವಾಗಿರತಕ್ಕಂತಹದ್ದಾಗಿರಬೇಕು. ಸರ್ವತೋಧಿಕ, ಇದನ್ನೇ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಈ ಅದ್ಭುತವಾಗಿರತಕ್ಕಂತಹ, ಈ ಅಂತಃಕರಣ ಶುದ್ಧವಾಗಿರತಕ್ಕಂತಹ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಆವಾಗ ಭಗವಂತ ಭಕ್ತೀಗವಶ್ಯ ಪ್ರಭು. ರಾಜರಾಜರು ಉಡುಪಿಯಲ್ಲಿ ನೆಲೆ ನಿಂತಿರತಕ್ಕಂತಹ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ನಿರ್ಭರ್ಚೋಕ್ರಮ ವಾರಣವೇಜ ಮನೋಭೀಷ್ಟಂ ದಿಶಾಮೀತಿಯ ಸಮ್ಯಕ್ ಜ್ಞಾಪಯಿತು ಕರೇನ ಬರಸನ್ ಮಂಥಾರವನ್ನೇನ ಚ. ನಿಮ್ಮ ಸಂಸಾರ ಎಂಬಂತಹ ಸಮುದ್ರವನ್ನ ನೀವು ದಾಟಬೇಕು ಅಂತಾದರೆ ಕಡೆಗೋಲು ಬೇಕು, ಒಂದು ಹಗ್ಗ ಬೇಕು. ಹಗ್ಗ ಯಾವುದು ಅಂತ ಕೇಳಿದ್ರೆ ಜ್ಞಾನ ಭಕ್ತಿ ಇದ್ದುಕೊಂಡು ಭಗವಂತನ ಪ್ರೀತಿ ಇತ್ತು ಅಂತಾದರೆ ಸಂಸಾರ ಎಂಬಂತಹದ್ದು ತುಂಬ ಸುಲಭವಾಗಿ ದಾಟಬಹುದು ಎಂಬಂತಹ ಚಿಂತನೆಯನ್ನ ಕೊಡ್ತಾಳೆ. ಈ ರೀತಿಯಾಗಿ ಎಲ್ಲ ಮನೆಯಲ್ಲಿರತಕ್ಕಂತಹ ಏನೆಲ್ಲ ಎಷ್ಟೆಲ್ಲ ಹಗ್ಗಗಳುಂಟು ಎಲ್ಲ ಹಗ್ಗಗಳನ್ನು ಕೂಡ ಒಟ್ಟು ಮಾಡಿ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ಕಟ್ಟಿ ಹಾಕ್ತಾ ಇದ್ದಾಳೆ. ಕೃಷ್ಣ ಮಾತ್ರ ಅವಳ ಯಾವ ಹಗ್ಗಕ್ಕೂ ಕೂಡ ಸಿಗ್ತಾ ಇಲ್ಲ. 2 ಅಂಗುಲ ಕಮ್ಮಿ ಆಗ್ತಾ ಉಂಟು. ಈ 2 ಅಂಗುಲಗಳ ವಿಚಾರವನ್ನ ನಾಳೆ ಸೇರಿದಾಗ ನೋಡೋಣ. ಭಗವಂತನನ್ನ ಕಟ್ಟಿ ಹಾಕಬೇಕು ಅಂತಾದ್ರೆ ಯಾವುದು ಅತೀ ಅವಶ್ಯಕ ಎಂಬ ವಿಚಾರವನ್ನ
ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಶ್ರೀಕೃಷ್ಣಾರ್ಪಣ.